ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಮಾರ್ಹಳಿಯ 21ನೇ ಶುಭ ದಿನದಂದು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಭಾಗವತ ಕುಲಕೋಟಿಗೆ ಅನಂತಾನಂತ ಪ್ರಣಾಮಗಳೊಂದಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಉಂದುಮದಗಳಿತ್ತನ್ ಎನ್ನುವ ಪಾಶುರದಲ್ಲಿ ಜಗನ್ಮಾತೆಯು ಭಗವಂತನಿಗಿಂತ ಹಿರಿಮೆ ಹೊಂದಿದವಳು ಎಂದು ತೋರಿಸಲ್ಪಟ್ಟಿದೆ. ಮಾತೆಯಾದ್ದರಿಂದ ಅವಳಿಗೆ ಭಗವಂತನಿಗಿಂತ ನಮ್ಮ ಮೇಲೆ ಪ್ರೀತಿ ಅಧಿಕ. ನಾವು ಶರಣು ಹೊಂದಿದರೂ ಹೊಂದದೇ ಇದ್ದರೂ ಅವಳು ನಮ್ಮಲ್ಲಿ ಕರುಣೆ ತೋರಿ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡುವ ಹಿರಿಮೆ ಉಳ್ಳವಳು ಎಂದು ತಿಳಿಸುತ್ತಾಳೆ ಗೋದೆ. ಕುತ್ತು ವಿಳಕ್ಕಿರಿಯ ಎನ್ನುವ ಪಾಶುರದಲ್ಲಿ ಜಗನ್ಮಾತೆಯೂ ಭಗವಂತನೂ ಸಮಾನತೆ ಹೊಂದಿದವರು ಹಾಗೂ ಇಬ್ಬರನ್ನು ಸೇರಿಸಿಯೇ ನಾವು ಶರಣು ಹೊಂದಬೇಕು. ಇದೇ ಆತ್ಮನ ಸ್ವರೂಪ. ನಮ್ಮ ಕೈಂಕರ್ಯವನ್ನು ಸ್ವೀಕರಿಸುವಲ್ಲಿ ಭಗವಂತನಷ್ಟೇ ಸಮಾನಳು ಎಂದು ತೋರಿಸಿಕೊಟ್ಟಿದ್ದಾಳೆ ಗೋದೆ. ಏಟ್ರಕ್ಕಣಂಗಳ್ ಎನ್ನುವ ಈ ಪಾಶುರದಲ್ಲಿ ಭಗವಂತನಿಗೆ ಸೇವೆ ಮಾಡುವ ವಿಷಯ ಬಂದಾಗ ಜಗನ್ಮಾತೆಯು ಭಗವಂತನಿಗಿಂತ ಒಂದು ಸ್ಥಾನದಲ್ಲಿ ಕಮ್ಮಿಯಾದವಳು ಎನ್ನುತ್ತಾಳೆ. ಕಾರಣ ಈಶ್ವರ ಸರ್ವಭೂತಾನಾಂ ಎಂದು ಜಗನ್ಮಾತೆಯನ್ನು ಸೇರಿಸಿ ಸಮಸ್ತ ಪ್ರಾಣಿಗಳಿಗೂ ಅವನು ಈಶ್ವರನು. ಜಗನ್ಮಾತೆಯೂ ಅವನಿಗೆ ಶೇಷಭೂತಳು. ಅಶೇಷಾನ ಜಗತೋ ವಿಷ್ಣುಪತ್ನಿ ಎನ್ನುವಂತೆ ವಿಷ್ಣುಪತ್ನಿಯಾದ್ದರಿಂದ ಜಗಕ್ಕೆಲ್ಲ ಈಶ್ವರಿ ಜಗನ್ಮಾತೆ, ನಮಗೆಲ್ಲ ಸ್ವಾಮಿನಿಯೇ ಎನ್ನುವುದು ತತ್ವ. ಆದರೆ ಭಗವಂತನಿಗೆ ಪರತಂತ್ರಪಟ್ಟವಳು. ಹಾಗಾಗಿಯೇ ತಾನೂ ಈ ಪಾಶುರದಲ್ಲಿ ಗೋದೆ ಗೋಪಿಯರೊಡಗೂಡಿ ಅವರಂತೆಯೇ ತನಗೂ ಕೃಷ್ಣಾನುಭವದ ಕೈಂಕರ್ಯವನ್ನು ನೀಡುವಂತೆ ಭಗವಂತನನ್ನು ಪ್ರಾರ್ಥಿಸುತ್ತಾಳೆ. ஏற்றக்கணங்கள் எதிர்பொங்கி மீதொழிப்ப மாற்றாதே ಪಾಲ್ ಚೊರಿಯುಂ ವಳ್ಳಳ್ ಪೆರುಂ ಪಶುಕ್கள். ನಂದಗೋಪನ ಬಳಿ ಲೆಕ್ಕವಿಡಲಾಗದಷ್ಟು ಹಸುಗಳಿದ್ದುವು. ಈ ಹಸುಗಳು ಬಹಳ ಉದಾರಿಗಳು, ಹಾಲು ನೀಡುವ ದೊಡ್ಡ ರಾಸುಗಳು. ಕೊಡಗಳು ತುಂಬಿ ಹರಿಯುವಂತೆ ಎಡಬಿಡದೆ ಹಾಲನ್ನು ಧಾರೆ ಧಾರೆಯಾಗಿ ಕೊಡುತ್ತಿದ್ದ ಗೋಮಾತೆಯರು. ವಳ್ಳಳ್ ಪೆರುಂ ಪಶುಕ್கள். ಬಾಹುಚ್ಛಾಯಾಮ ವಷ್ಟಬ್ಧೋ ಯಸ್ಯ ಲೋಕೋ ಮಹಾತ್ಮನಃ. ಯಾವ ಮಹಾತ್ಮನ ತೋಳ್ಗಳ ನೆರಳಿನಲ್ಲಿ ಇಡೀ ವಿಶ್ವವೇ ಸೌಖ್ಯವಾಗಿ ಒದಗಿಕೊಂಡಿದೆಯೋ ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಅಂತಹ ಮಹಾತ್ಮನಾದ ಶ್ರೀಕೃಷ್ಣನ ಕರಸ್ಪರ್ಶದಿಂದ ವಳ್ಳಳ್ ಪೆರುಂ ಪಶುಕ್கள் ಆಗಿವೆ ಈ ಹಸುಗಳು ಎಂದು ವ್ಯಾಖ್ಯಾನಿಸುತ್ತಾರೆ ಶ್ರೀ ಅಳಗಿಯ ಮನವಾಳ ಪೆರುಮಾಳ್ ನಾಯನಾರ್ ತಮ್ಮ ಆರಾಯರಪ್ಪಡಿಯಲ್ಲಿ. ಆಳ್ಟ್ರಪ್ಪಡೆಯುತ್ತಾನ್ ಮಗನೇ ಅರಿವುರಾಯ್. ಅಂತಹ ಹಸುಗಳ ಒಡೆಯನಾದ ಶ್ರೀಮಂತ ಗೋಪನ ಮಗನಾದ ಶ್ರೀಕೃಷ್ಣನೇ ಎದ್ದೇಳು, ನಿನಗೆ ಸುಪ್ರಭಾತ. ಸ್ವತಃ ಸಿದ್ಧೋಪಾಯನಾದ ಉಭಯ ವಿಭೂತಿಯನ್ನು ತನಗೆ ಸಂಪತ್ತನ್ನಾಗಿ ಹೊಂದಿರುವ ಭಗವಂತ ಕೃಷ್ಣನಾಗಿ ಅವತರಿಸಿ ಹೊಂದಿದ ಐಶ್ವರ್ಯವೆಂದರೆ ಅದು ನಂದಗೋಪನ ಹಸುಗಳು. ಧಾತೂನಾಮಿವ ಶೈಲೇಂದ್ರೋ ಗುಣಾನಾಮಾಕರೋ ಮಹಾನ್. ಒಂದು ಶ್ರೇಷ್ಠವಾದ ಶಿಖರ ಹೇಗೆ ಎಲ್ಲ ಧಾತುಗಳಿಗೂ ವಾಸಸ್ಥಾನವಾಗಿದೆಯೋ ಹಾಗೆಯೇ ಶ್ರೀರಾಮನೂ ಸಕಲ ಕಲ್ಯಾಣ ಗುಣಗಳಿಗೂ ವಾಸಸ್ಥಾನವಾಗಿದ್ದಾನೆ ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಶ್ರೀಕೃಷ್ಣನ ಗುಣಗಳಿಗೆ ಎಲ್ಲೇ ಎಂಬುದೇ ಇಲ್ಲ. ಅದೇ ರೀತಿ ಯಥಾರತ್ನಾನಿ ಜಲದೆ ರಸಂಖ್ಯೇ ಯಾನಿ ಪುತ್ರಕ ಎಂದು ಸಮಸ್ತ ಕಲ್ಯಾಣ ಗುಣಾಮೃತೋದಧಿಹಿ ಎಂದು ಅಖಿಲ ಹೇಯ ಪ್ರತ್ಯನೀಕ ಕಲ್ಯಾಣೈಕ ತಾಣಃ ಎಂದು ಅಪರಿಮಿತ ಗುಣಗಣೌಗ ಮಹಾರ್ಣವ ಎಂದು ವರ್ಷಾಯುಕ್ತೈರ್ಯಸ್ಯ ಗುಣಾನಶಕ್ಯ ಎಂದು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಇತ್ಯಾದಿಗಳಲ್ಲಿ ಎಲ್ಲೆಲ್ಲೂ ಅವನ ಕಲ್ಯಾಣ ಗುಣಗಳ ವರ್ಣನೆ ಇದೆ. ಅಂತೆಯೇ ನಂದಗೋಪನ ಮಗನಾದ ಅವನು ಹೊಂದಿರುವ ಗೋಸಂಪತ್ತಿಗೂ ಕೊನೆ ಮೊದಲಿಲ್ಲ. ಮಾಟ್ರಾದೆ ಪಾಲ್ ಚೊರಿಯುಂ ವಳ್ಳಳ್ ಪೆರುಂ ಪಶುಕ್கள். ಈ ಸಾಲಿಗೆ ಹೊಂದುವಂತೆ ನಾವು ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತೊಂದನ್ನು ಕಾಣಬಹುದು. ಆಚಾರ್ಯ ಶ್ರೀ ಅಳಗಿಯ ಮಣವಾಳ ಪೆರುಮಾಳ್ ನಾಯನಾರ್ ಇತ್ತೈ ನೆನೈತ್ತಿರೇ
ಉದಾರ ಸಂದರ್ಶಯಾನ್ ಎಂದ್ರಾರ್ ಆಳವಂದಾರ್. ಇದನ್ನು ಮನಸ್ಸಿನಲ್ಲಿರಿಸಿಕೊಂಡೇ ಆಳವಂದಾರರು ಉದಾರ ಸಂದರ್ಶಯಾನ್ ಎಂದು ತಮ್ಮ ಸ್ತೋತ್ರ ರತ್ನದಲ್ಲಿ ಸ್ತುತಿಸಿದ್ದಾರೆ ಎಂದು ಆಳವಂದಾರರ ಸ್ತೋತ್ರ ರತ್ನವನ್ನು ಉಲ್ಲೇಖಿಸುತ್ತಾ ಈ ವಳ್ಳಲ್ ಪೆರುಂ ಪಶುಕ್ಕಳ್ ಎಂಬುದಕ್ಕೆ ವಿವರಣೆಯನ್ನು ನೀಡಿದ್ದಾರೆ ಸ್ವಾಮಿ ಅಳಗಿಯ ಮಣವಾಳ ಪೆರುಮಾಳ್ ನಾಯನಾರ್. ಅವರು ಈ ರೀತಿ ಹೇಳಿರುವುದರ ಭಾವಾರ್ಥವೇನಿರಬಹುದೆಂಬುದನ್ನು ನೋಡೋಣ ಬನ್ನಿ. ಆಳವಂದಾರರು ತಮ್ಮ ಸ್ತೋತ್ರರತ್ನದ 4ನೇ ಸ್ತೋತ್ರದಲ್ಲಿ ಶ್ರೀ ವಿಷ್ಣು ಪುರಾಣವನ್ನು ಕೊಡುಗೆಯಾಗಿ ಅನುಗ್ರಹಿಸಿದ ಶ್ರೀ ಪರಾಶರ ಭಗವಾನನ್ನು ಪರಾಶರ ಮಹರ್ಷಿಯನ್ನು ನಮಸ್ಕರಿಸುತ್ತಾ ಈ ರೀತಿಯಾಗಿ ಹೇಳುತ್ತಾರೆ. ತತ್ವೇನ ಯತ್ ಚಿತಚಿದೀಶ್ವರ ತತ್ಸ್ವಭಾವ ಭೋಗಾಪವರ್ಗ ತದುಪಾಯ ಗತಿರುದಾರ ಸಂದರ್ಶಯನ್ನಿರಮಿಮೀತ ಪುರಾಣರತ್ನಂ ತಸ್ಮೈ ನಮೋ ಮುನಿವರಾಯ ಪರಾಶರಾಯ. ವಿಶದವಾಗಿ ಅಂದರೆ ಸ್ಪಷ್ಟವಾಗಿ, ಚಿತ್ ಚೇತನ, ಅದಾಗಿ ಜ್ಞಾನವನ್ನು ಹೊಂದಿರುವ ದ್ರವ್ಯ, ಅಚಿತ್ ಅಚೇತನ, ಅದಾಗಿ ಜ್ಞಾನರಹಿತವಾದ ದ್ರವ್ಯ, ಹಾಗೂ ಈಶ್ವರ ಭಗವಂತ ಶ್ರೀ ಮಹಾವಿಷ್ಣುವನ್ನು, ಅವುಗಳ ಸ್ವರೂಪವನ್ನು, ಅದಾಗಿ ಯಾಥಾತ್ಮ್ಯ ಜ್ಞಾನವನ್ನು, ಐಹಲೌಕಿಕ ಭೋಗಗಳನ್ನು, ಮೋಕ್ಷವನ್ನು, ಐಹಲೌಕಿಕ ಭೋಗಗಳಿಗೆ ಹಾಗೂ ಮೋಕ್ಷಕ್ಕೆ ಸಾಧನೆಗಳನ್ನು, ಜೀವಾತ್ಮನಿಂದ ಪ್ರಾಪ್ಯವನ್ನು ಯಥಾರ್ಥವಾಗಿ ಅಂದರೆ ಸತ್ಯವಾಗಿ ವಿವರಿಸುವಂತಹ ಪುರಾಣಗಳಲ್ಲಿ ರತ್ನವಾದ ಉತ್ತಮವಾದಂತಹ ಶ್ರೀ ವಿಷ್ಣು ಪುರಾಣವನ್ನು ಅನುಗ್ರಹಿಸಿದ ಉದಾರರಾದ ಋಷಿಶ್ರೇಷ್ಠರಾದ ಪರಾಶರ ಋಷಿಗೆ ನನ್ನ ನಮಸ್ಕಾರಗಳು. ಈ ಶ್ಲೋಕಕ್ಕೂ ಈ ವಳ್ಳಲ್ ಪೆರುಂ ಪಶುಕ್ಕಳ್ ಎನ್ನುವ ಸಾಲಿಗೂ ಏನು ಸಂಬಂಧ ಎಂದು ಯೋಚಿಸುತ್ತಿರುವಿರಾ? ಅದಕ್ಕೆ ಉತ್ತರ ಹೀಗಿದೆ. ನಮ್ಮ ಶ್ರೀ ಸಂಪ್ರದಾಯದಲ್ಲಿ ದಿವ್ಯ ಪ್ರಬಂಧವನ್ನು ದ್ರಾವಿಡ ವೇದ ಸಾರ ಎಂದೇ ಕರೆಯಲಾಗುತ್ತದೆ. ಈ ದ್ರಾವಿಡ ವೇದ ಸಾರವೆನ್ನುವುದು ಈ ಆತ್ಮಗಳಿಗೆ ಧಾರಕವಾದ ಹಾಲಿನಂತೆ. ಈ ದಿವ್ಯ ಪ್ರಬಂಧವೆನ್ನುವ ಹಾಲನ್ನು ವರ್ಷಿಸುವ ಉತ್ತಮ ಜಾತಿಯ ಹಸುಗಳು. ಅವರು ಯಾರು ಎಂದರೆ ನಮ್ಮ ಆಚಾರ್ಯರುಗಳು. ಈ ಆಚಾರ್ಯರು ಏற்றಕ್ಕಣಂಗಳ್ ಎದುರ್ಪೊಂಗಿ ಮೀದೊಳಿಪ್ಪ ಎನ್ನುವಂತೆ ಹಾಲನ್ನು ಕರೆಯುವಾಗ ಹಾಲಿನ ಭಾಂಡಗಳು ತುಂಬಿ ಉಬ್ಬಿ ಹೊರಕ್ಕೆ ಚೆಲ್ಲುವಷ್ಟು ಪ್ರೀತಿಯನ್ನು ಊಟ್ರಮುಳೆಯಾಯ್ ಪೆರಿಯಾಯ್ ಎನ್ನುವಂತೆ ತಮ್ಮ ಗ್ರಂಥಗಳ ಮುಖಾಂತರ ತಮ್ಮ ಮಕ್ಕಳಾದ ಚೇತನರಿಗೆ ಸಾಕು ಸಾಕು ಎಂದರೂ ಬಿಡದೆ ಪುನಃ ಪುನಃ ಉಪದೇಶಿಸಿ ನಮ್ಮ ಉಜ್ಜೀವನಕ್ಕೆ ಕಾರಣರಾದವರು. ಹಾಲಿನಲ್ಲಿ ಕರು ಕುಡಿದ ಹಾಲಿಗಿಂತ ಭಾಂಡದಲ್ಲಿಯ ಹಾಲು ಹೇಗೆ ಎಲ್ಲರಿಗೂ ಉಪಜೀವ್ಯವೋ ಹಾಗೆಯೇ ಪ್ರಬಂಧ ರೂಪದಲ್ಲಿರುವ ಅರ್ಥಗಳನ್ನು ಚೇತನರು ಅರ್ಥೈಸಿಕೊಳ್ಳಲು ಸುಲಭವಾಗುವಂತೆ ಜ್ಞಾನೋಪದೇಶವನ್ನು ನೀಡಿ ನಮ್ಮ ಅಜ್ಞಾನವನ್ನು ದೂರವಾಗಿಸಿ ಉಲಗಿನಿಲ್ ತೋತ್ತಮಾಯ್ ನಿನ್ನ ಶುಡರ್ ಅದಾಗಿ ದೀಪಜ್ಯೋತಿ ಪ್ರಕಾಶಕನಾದ ಭಗವಂತನ ಸಾಮೀಪ್ಯಕ್ಕೆ ಸೇರಿಸಲೆಂದೇ ಅವತರಿಸಿದವರು ಈ ಆಚಾರ್ಯರು. ಯಾವ ರೀತಿ ಮೇಘವು ಸ್ವಪ್ರಯೋಜನವನ್ನು ಎದುರು ನೋಡದೆ ಭೂದೇವಿಯ ಸಮೃದ್ಧಿಗಾಗಿ ಮಳೆಯನ್ನು ವರ್ಷಿಸುತ್ತದೆಯೋ ಹಾಗೆಯೇ ಈ ಆಚಾರ್ಯರುಗಳು ಸ್ವಪ್ರಯೋಜನ ಪರರಾಗಿರದೆ ಆತ್ಮಗಳ ಉಜ್ಜೀವನಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. ಹೇಗೆ ಹಸುಗಳು ಹುಲ್ಲು, ಮೇವು, ತೌಡು, ಹಿಂಡಿ, ಧಾನ್ಯಗಳು ಇವೆಲ್ಲವನ್ನು ತಿಂದು ಜೀರ್ಣಿಸಿಕೊಂಡು ಶುದ್ಧವಾದ ಅಪ್ಪಟವಾದ ಸ್ವಚ್ಛ ಬಿಳುಪಿನ ಹಾಲನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀಡುವುದೋ ಹಾಗೆಯೇ ಈ ಆಚಾರ್ಯರು ಸಹ ನಮ್ಮ ಶ್ರೀ ಸಂಪ್ರದಾಯಕ್ಕೆ ವಳ್ಳಲ್ ಪೆರುಂ ಪಶುಕ್ಕಳಾಗಿದ್ದು ದ್ರಾವಿಡ ವೇದಸಾರದ ಅರ್ಥವನ್ನೆಲ್ಲ ಹಾಲಾಗಿ ವರ್ಷಿಸಿ ಉಪಕರಿಸುತ್ತಾರೆ. ಹಾಗೂ ಇವರು ಉದಾರಿಗಳ ಸಾಲಿನಲ್ಲಿ ಸೇರುತ್ತಾರೆ. ಅದಾಗಿ ಯಾವುದೇ ಸ್ವಪ್ರಯೋಜನವಿಲ್ಲದೆ ಪರೋಪಕಾರ ಮನೋಭಾವದೊಡನೆ ಉದಾರ ಮನಸ್ಸಿನಿಂದ ಚೇತನನ ಆತ್ಮೋಜ್ಜೀವನಕ್ಕಾಗಿ ಜ್ಞಾನವನ್ನು ಧಾರೆ ಇರುವ ಆಚಾರ್ಯರುಗಳನ್ನು ಉದಾರರು ಎನ್ನುತ್ತೇವೆ. ಅಂತಹ ಉದಾರ ಮನಸ್ಸಿನ ಆಚಾರ್ಯ ಶ್ರೇಷ್ಠರಲ್ಲಿ ಒಬ್ಬರಾದ ಆಳವಂದಾರರು ತಮ್ಮ ಕುರಿತು ಸ್ವಪ್ರಶಂಸೆ ಮಾಡಿಕೊಳ್ಳದೆ ತಮ್ಮ ಸ್ತೋತ್ರರತ್ನದಲ್ಲಿ ನಮಗೆ ವೇದಸಾರವಾದ ಶ್ರೀ ವಿಷ್ಣು ಪುರಾಣವನ್ನು ಅನುಗ್ರಹಿಸಿದ ಶ್ರೀ ಪರಾಶರ ಮಹರ್ಷಿಯನ್ನು ಉದಾರಃ ಎಂದು ಅವರನ್ನು ಉದಾರರು ಎಂದು ವರ್ಣಿಸಿದ್ದಾರೆ. ಇದನ್ನು ಉದಾರ ಹೃದಯವನ್ನು ಹೊಂದಿದ ಆಚಾರ್ಯರಾದ ಸ್ವಾಮಿ ಅಳಗಿಯ ಮನವಾಳ ಪೆರುಮಾಳ್ ನಾಯನಾರ್ ತಮ್ಮ ಆರಾಯಿರಪ್ಪಡಿಯಲ್ಲಿ ಉಲ್ಲೇಖಿಸುತ್ತಾ ಆಳವಂದಾರರು ಪರಾಶರ ಮಹರ್ಷಿಯನ್ನು ಉದಾರರು ಎಂದು ಕೊಂಡಾಡಿದ್ದಾರೆ. ಹೇಗೆ ಅವರು
ಉದಾರರು ಎಂದು ಪರಾಶರ ಮಹರ್ಷಿಯನ್ನು ಕೊಂಡಾಡಿದ್ದಾರೆಯೋ ಹಾಗೆಯೇ ಗೋದೆಯು ನಂದಗೋಕುಲದ ಹಸುಗಳನ್ನು ವಳ್ಳಳ್ ಪೆರುಂ ಪಶುಕ್ಕಳ್ ಎಂದು ಕೊಂಡಾಡುತ್ತಿದ್ದಾಳೆ ಎಂದು ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ. ಇಂತಹ ಹಸುಗಳನ್ನು ಐಶ್ವರ್ಯವನ್ನಾಗಿ ಹೊಂದಿರುವ ಆಟ್ರಪ್ಪಡೆಯುತ್ತಾನ್ ಮಗನೇ ಅರಿವುರಾಯ್ ಎಂದು ಅವನ ಐಶ್ವರ್ಯದ ವರ್ಣನೆ ಮಾಡುತ್ತಿದ್ದಾಳೆ ಗೋದೆ. ಆಟ್ರಪ್ಪಡೆಯುತ್ತಾನ್ ಮಗನೇ, ಇಂತಹ ಗೋ ಐಶ್ವರ್ಯವನ್ನು ಹೊಂದಿದ ನಮ್ಮ ನಂದಗೋಪನ ಕುಮಾರನಾದ ನೀನು ಅರಿವುರಾಯ್, ನಮ್ಮನ್ನು ಕಣ್ಣು ತೆರೆದು ನೋಡದಿರುವುದು ಸರಿಯೇ? ಪರಮಪದದಲ್ಲಿಯೂ ನಿನ್ನನ್ನು ತೋರುವ ಬಗೆಗಳನ್ನೆಲ್ಲ ಈ ಲೋಕದಲ್ಲಿ ತೋರುವಂತೆ ಮಾಡುವವನಾಗಿ ಹತಯದತಃ ಪರೋದಿವೋ ಜ್ಯೋತಿರ್ದೀಪ್ಯತೆ ತಂ ದೇವ ಜ್ಯೋತಿಷಾಂ ಜ್ಯೋತಿಹಿ ಎಂಬಂತೆ ಸೂರ್ಯ ಅಗ್ನಿ ಮುಂತಾದ ಜ್ಯೋತಿಸ್ಸುಗಳಿಗೂ ಜ್ಯೋತಿಸ್ಸಾದವನೇ, ನಿನ್ನ ಇಂತಹ ಗುಣಗಳನ್ನು ಸಂತೋಷದಿಂದ ಹೊಗಳಿ ಅದಕ್ಕೆ ಮಂಗಳವನ್ನು ಹಾಡಲು ಬಂದೆವು. ನಿನ್ನ ಇಂತಹ ಗುಣಗಳಿಂದ ನಮ್ಮನ್ನು ಸೋಲಿಸಿದ ನೀನು ನಮ್ಮನ್ನು ರಕ್ಷಿಸದೆ ಬಿಡಬಾರದು ಎನ್ನುತ್ತಾರೆ. ಊಟ್ರಮುಡೆಯಾಯ್, ಪರಬ್ರಹ್ಮನೇ, ಪರಮಾತ್ಮನೇ, ಪರಾತ್ಪರನೇ, ವೇದ ಪ್ರತಿಪಾದ್ಯನೇ ಎಂದು ಅವನ ಸ್ವಾಮಿತ್ವ ಗುಣಗಳನ್ನು ಕೊಂಡಾಡುತ್ತಿದ್ದಾಳೆ. ಊಟ್ರಮುಡೆಯಾಯ್, ಆಶ್ರಿತ ರಕ್ಷಣೆಯಲ್ಲಿ ಬದ್ಧ ಕಂಕಣನೇ ಎನ್ನುತ್ತಿದ್ದಾಳೆ. ವಿಭೀಷಣ ಶರಣಾಗತಿಯಲ್ಲಿ ಇದನ್ನು ಚೆನ್ನಾಗಿ ಕಾಣಬಹುದು. ತನ್ನನ್ನು ಶರಣು ಹೊಂದಿದ ವಿಭೀಷಣನನ್ನು ಕಂಡ ವಾನರರು ವದ್ಯೇತಾಮೇಶ ತೀವ್ರೇಣ ದಂಡೇನ ಸಚಿವೈ ಸಹ ರಾವಣಸ್ಯ ನೃಶಂಸಸ್ಯ ಭ್ರಾತಾ ಹೇಷ ವಿಭೀಷಣಃ. ಕಡುಕ್ರೂರಿಯಾದ ರಾವಣನ ಸಹೋದರನಾದ ಈ ವಿಭೀಷಣನು ಅತಿ ಕ್ರೂರವಾದ ದಂಡನೆಯೊಂದಿಗೆ ಕೊಳ್ಳಲ್ಪಡಬೇಕು ಎಂದು ವಾನರರಿಗೆ ಇವನನ್ನು ರಕ್ಷಿಸದಿದ್ದರೆ ಇವನ ಪ್ರಾಣವನ್ನು ತೆಗೆದು ಬಿಡುತ್ತಾರೆ ಎಂದು ಮನಗಂಡ ಶ್ರೀರಾಮನು, ಇವನು ಒಂದು ವೇಳೆ ದುಷ್ಟನಾಗಿದ್ದು ನನ್ನಲ್ಲಿ ಶರಣು ಬಂದಿದ್ದರೂ ಇವನನ್ನು ನಾನು ರಕ್ಷಿಸುತ್ತಿದ್ದೆ. ಹಾಗಲ್ಲದೆ ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ ಗರ್ಹಿತಂ ಎಂದು ಮಿತ್ರಭಾವದೊಂದಿಗೆ ಬಂದಿರುವ ಈ ವಿಭೀಷಣನು ತ್ಯಜಿಸತಕ್ಕವನಲ್ಲ. ಒಂದು ಪಕ್ಷ ಅವನಲ್ಲಿ ದೋಷವಿದ್ದರೂ ಸಹ ಇವನನ್ನು ಯಾವ ಕಾರಣಕ್ಕೂ ಕೈ ಬಿಡುವ ಹಾಗಿಲ್ಲ ಎಂದು ಆಶ್ರಿತರ ವಿಷಯದಲ್ಲಿ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ, ತನ್ನಲ್ಲಿ ಶರಣು ಬಂದ ಸರ್ವಭೂತಗಳಿಗೂ ಏಕ ರೀತಿಯಲ್ಲಿ ಅಭಯವನ್ನು ನೀಡುವೆ ಎಂದು ತಾನು ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಲು ಸದಾ ಕಂಕಣಬದ್ಧನಾಗಿರುವ ಕರುಣೆ ಉಳ್ಳ ಭಗವಂತನನ್ನು ಊಟ್ರಮುಡೆಯಾಯ್ ಎನ್ನುತ್ತಿದ್ದಾಳೆ ಗೋದೆ. ಅಪೌರುಷೇಯವಾಗಿ ನಿತ್ಯ ನಿರ್ದೋಷವಾದ ವೇದದಲ್ಲಿ ಪ್ರತಿಪಾದಿಸಲ್ಪಡುವವನಾಗಿ ಸರ್ವೇ ವೇದ ಯತ್ತೈಕಂ ಭವಂತಿ ಎಂದು ನತಾಹಸ್ಮ ವಚಸಾಂ ಪ್ರತಿಷ್ಠಾಃ ಎಂದು ವಚಸಾಂ ವಾಚ್ಯಮುತ್ತಮಂ ಎಂದು ನಾರಾಯಣ ಪರವೇದಾಃ ಎಂದು ದೃಢಪ್ರಮಾಣ ಸಿದ್ಧನಾಗಿರುವವನನ್ನು ಊಟ್ರಮುಡೆಯಾಯ್ ಎನ್ನುತ್ತಿದ್ದಾಳೆ ಗೋದೆ. ಪೆರಿಯಾಯ್, ಈ ಪ್ರಮಾಣಗಳಿಗೂ ಎತುಕಲಾರದಷ್ಟು ಎತ್ತರದಲ್ಲಿರುವವನು ಹಾಗೂ ವಿಶಾಲವಾಗಿ ಹರಡಿಕೊಂಡಿರುವವನು. ಯಥೋವಾಚೋ ನಿವಂತಂತೆ ಅಪ್ರಾಪ್ಯ ಮನಸಾ ಸಹ ಎನ್ನುವಂತೆ ನಾಲಿಗೆಗೂ ಮನಸ್ಸಿಗೂ ಭೇದವಿಲ್ಲದೆ ಕೊಟ್ಟ ಮಾತಿನಂತೆ ಶರಣಾಗತರನ್ನು ಸಲಹುವ ಹೃದಯ ಶ್ರೀಮಂತಿಕೆ ಉಳ್ಳವನು. ಆಶ್ರಿತ ರಕ್ಷಣದಲ್ಲಿ ಪಕ್ಷಪಾತವನ್ನು ಹೊಂದಿದವನು. ಕುರುಕ್ಷೇತ್ರ ಯುದ್ಧದ ನಂತರ ಒಂದು ದಿನ ಉದಂಕರರು ನದಿಯ ದಡದಲ್ಲಿ ಸಂಧ್ಯಾವಂದನೆಗೆ ಹೋಗುತ್ತಿದ್ದ ಕೃಷ್ಣನನ್ನು ಕಂಡರು. ಕೃಷ್ಣನನ್ನು ಕುರಿತು, ಕೃಷ್ಣ, ನೀನು ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ನಡೆದುಕೊಳ್ಳಬೇಕಾದವನು, ಆದರೆ ಪಾಂಡವರನ್ನು ರಕ್ಷಿಸಿ ದುರ್ಯೋಧನಾದಿಗಳನ್ನು ನಾಶ ಮಾಡಿದ್ದು ನ್ಯಾಯವೇನು ಎಂದು ಕೇಳಿದಾಗ ಅದಕ್ಕೆ ಕೃಷ್ಣನು, ಪಾಂಡವರು ನನ್ನನ್ನು ಆಶ್ರಯಿಸಿದವರು, ಧರ್ಮಬುದ್ಧಿಯುಳ್ಳವರು, ಹಾಗಾಗಿಯೇ ಅವರನ್ನು ರಕ್ಷಿಸಿದೆ ಎನ್ನುತ್ತಾನೆ. ಅದಕ್ಕೆ ಉದಂಕನು, ಆ ರೀತಿ ನಿನ್ನನ್ನು ಆಶ್ರಯಿಸಲು ಅವರಿಗೆ ಧರ್ಮಬುದ್ಧಿಯನ್ನು ನೀಡಿದವನು ನೀನೇ ಅಲ್ಲವೇ? ಈ ರೀತಿ ಒಳ್ಳೆಯ ಬುದ್ಧಿಯನ್ನು ನೀನು ದುರ್ಯೋಧನಾದಿಗಳಿಗೆ ಏಕೆ ನೀಡಲಿಲ್ಲ ಎಂದು ಕೇಳುತ್ತಾರೆ. ಇದಕ್ಕೆ ಉತ್ತರವಾಗಿ ಒಂದು ಮಾತನ್ನು ಆಡದೆ ಸುಮ್ಮನೆ ಹಾಗೆ ನಕ್ಕು, ಸಂಧ್ಯಾವಂದನೆಗೆ ಹೊತ್ತಾಗಿದೆ, ನಾನು ಬರುತ್ತೇನೆ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾನೆ. ಆಶ್ರಿತರ ವಿಷಯ ಬಂದಾಗ ಶಾಸ್ತ್ರವನ್ನು ಮೀರಿಯಾದರೂ ಸರಿ, ತಾನು ಪಕ್ಷಪಾತಿ ಎನಿಸಿಕೊಂಡರೂ ಸರಿ, ತನ್ನನ್ನು ನಂಬಿದವರ ಕೈ ಎಂದೂ ಬಿಡದಷ್ಟು ಆಶ್ರಿತ ಪಕ್ಷಪಾತಿಯಾಗಿರುವ, ಅದಾಗಿ ಯಸ್ಯಾಮತಂ ತಸ್ಯ ಮತಂ ಎನ್ನುವಂತೆಯೂ ಪ್ರಮಾಣಗಳಿಗೂ ಲೆಕ್ಕವಿಡಲು ಸಾಧ್ಯವಾಗದಷ್ಟು ಹಿರಿಮೆಯನ್ನು ಹೃದಯ ಶ್ರೀಮಂತಿಕೆ ಹೊಂದಿದವನನ್ನು ಪೆರಿಯಾಯ್ ಎನ್ನುತ್ತಿದ್ದಾಳೆ ಗೋದೆ. ಉಲಗಿನಿಲ್ ತೋற்றಮಾಯ್ ನಿನ್ನ ಶುಡರೇ ತುಯಲೆಳಾಯ್,
ಭೂಮಿಯಲ್ಲಿ ಸಕಲರೂ ನೋಡಿ ಧನ್ಯರಾಗುವಂತೆ ಅವತರಿಸಿದ ತೇಜೋಮೂರ್ತಿಯೇ. ಆಜಾಯಮಾನೋ ಬಹುಧಾ ವಿಜಾಯತೆ ಎನ್ನುವಂತೆ ಪಿರಪ್ಪೇ ಇಲ್ಲಾದವನ್ ಎನ್ನೆನ್ನ ಯೋನಿಯುಮಾಯ್ ಪಿರಂದಾಯ್ ಎಂದು ಅವನ ಸೌಲಭ್ಯ ಗುಣಕ್ಕೆ ಮನಸೋತು ಆಳ್ವಾರರು ಹಾಡಿದಂತೆ ಹುಟ್ಟು ಎನ್ನುವುದೇ ಇಲ್ಲದವನು ತನ್ನ ಇಚ್ಛೆಯಿಂದ ಹಲವಾರು ಅವತಾರಗಳನ್ನು ಎತ್ತಿ ಸ ಉಶ್ರೇಯಾನ್ ಭವತಿ ಜಾಯಮಾನಃ ಎನ್ನುವಂತೆ ಪ್ರತಿ ಅವತಾರದಲ್ಲಿಯೂ ತೇಜಸ್ಸನ್ನು ವೃದ್ಧಿ ಹೊಂದಿ ಅತ್ಯಂತ ಪ್ರಕಾಶಮಾನವಾದ ಜ್ಯೋತಿಯಂತೆ ಪ್ರಜ್ವಲಿಸುವವನೇ. ಸಂಭವಾಮಿ ಯುಗೇ ಯುಗೇ ಎಂದು ಸಕಲ ಮನುಜ ನಯನ ವಿಷಯತಾಂಗತ ಎಂದು ಆವಿರ್ಭೂತಂ ಎಂದು ಜೀವರಾಶಿಗಳ ಕಣ್ಮನ ಸೆಳೆದು ಅವರನ್ನು ಉದ್ಧರಿಸಲೆಂದೇ ಅವತರಿಸಿದ ಜ್ಯೋತಿರ್ಮಯನನ್ನು ಉಲಗಿನಿಲ್ ತೋತ್ತಮಾಯ್ ನಿನ್ನ ಶುಳರೇ ಎನ್ನುತ್ತಿದ್ದಾಳೆ ಗೋದೆ. மாற்றாருனக்கு வலி துளைந்து உன் வாசல் கண் ಆಟ್ರಾದು ಬಂದು ಉನ್ನಡಿ ಪಣಿಯುಮ್ಮ ಪೋಲೆ. ಕಾಕಾಸುರನು ಕೊಕ್ಕಿನಿಂದ ಸೀತೆಯ ವಕ್ಷಸ್ಥಳವನ್ನು ಚುಚ್ಚಿ ಹಿಂಸೆಯನ್ನು ನೀಡಿ ಜಗನ್ಮಾತೆಯಾದ ಸೀತಾದೇವಿಯ ಬಳಿ ಅಪರಾಧವೆಸಗಿ ಬ್ರಹ್ಮಾಸ್ತ್ರಕ್ಕೆ ಗುರಿಯಾಗಿ ರಾಮಬಾಣವು ಅವನನ್ನು ಹಿಮ್ಮೆಟ್ಟಿ ಹೋಗಿ ತ್ರೀನ್ಲೋಕಾನ್ ಸಂಪರಿಕ್ರಮ್ಯ ಎಂದು 3 ಲೋಕಗಳನ್ನು ಅಲೆದು ಎಲ್ಲಿಯೂ ರಕ್ಷಣೆ ಸಿಗದೆ ಸಪಿತ್ರಾಚ ಪರಿತ್ಯಕ್ತಃ ಎನ್ನುವಂತೆ ಸ್ವಂತ ಮಾತಾಪಿತೃಗಳಿಂದಲೂ ತ್ಯಜಿಸಲ್ಪಟ್ಟು ಯಾರಿಂದಲೂ ಯಾವ ಸಹಾಯವೂ ದೊರಕದೆ ಕಡೆಗೆ ತಮೇವ ಶರಣಂ ಗತಃ ಎಂದು ಶ್ರೀರಾಮನ ಪಾದದಡಿಯಲ್ಲಿ ಬಂದು ಬಿದ್ದ ಕಾಕಾಸುರನಂತೆ ನಿನ್ನ ಬಾಣಕ್ಕೆ ಸೋತು ಬೇರೆ ಮಾರ್ಗವಿಲ್ಲದೆ ನಿನ್ನ ಮನೆಯ ಬಾಗಿಲ ಬಳಿ ಬಂದು ನಿನ್ನ ಪಾದಗಳೇ ಗತಿ ಎಂದು ಶರಣಾದ ಶತ್ರುಗಳಂತೆ ಅಲ್ಲದೆ ಊಟ್ರಮುಡಿಯಾಯ್ ಪೆರಿಯಾಯ್ ಎನ್ನುವ ನಿನ್ನ ಗುಣಗಳಿಗೆ ಸೋತು ಅದಾಗಿ ನಿನ್ನನ್ನು ಪ್ರೀತಿಸುವವರು ನಿನ್ನ ಗುಣಗಳಿಗೆ ಸೋತು ಶರಣಾಗುವರು. ಹಾಗಿಲ್ಲದಿದ್ದರೂ ನಿನ್ನನ್ನು ದ್ವೇಷಿಸುವವರು ನಿನ್ನ ಬಾಣಗಳಿಗೆ ಸೋತು ಶರಣಾಗುತ್ತಾರೆ. ನಾವು ನಿನ್ನನ್ನು ಪ್ರೀತಿಸುವವರ ಗೋಷ್ಠಿಗೆ ಅಹಮಸ್ಯಾವರೋ ಭ್ರಾತ ಗುಣೇರ್ ದಾಸಮುಪಾಗತಃ. ಲೋಕದವರ ಪ್ರಕಾರ ನಾನು ಶ್ರೀರಾಮನ ತಮ್ಮ, ಹಾಗಾಗಿಯೇ ನಾನು ಅವರ ಸೇವೆ ಮಾಡುತ್ತಿರುವೆನು ಎಂದು ನೆನೆಸಿರಬಹುದು. ಆದರೆ ನಿಜದಲ್ಲಿ ನಾನು ಶ್ರೀರಾಮನ ಗುಣಗಳಿಗೆ ಸೋತು ಅವನ ದಾಸನಾಗಿರುವೆನು ಎನ್ನುವ ಲಕ್ಷ್ಮಣನ ಗೋಷ್ಠಿಗೆ ಸೇರಿದವರು. ಹಾಗಾಗಿಯೇ ನಿನ್ನ ಗುಣಗಳಿಗೆ ಸೋತು ವಲಿತುಲ ಎಂದು ನಮ್ಮತನವನ್ನು ಬಿಟ್ಟು ಅದಾಗಿ ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರಗಳನ್ನು ತ್ಯಜಿಸಿ ನ ಧರ್ಮನಿಷ್ಠೋಸ್ಮಿ ನ ಆತ್ಮವೇದಿ ನ ಭಕ್ತಿಮಾನ್ ತ್ವಚ್ಚರಣಾರವಿಂದೇ ಅಕಿಂಚನೋ ಅನನ್ಯಗತಿ ಶರಣ್ಯ ತತ್ಪಾದ ಮೂಲಂ ಶರಣಂ ಪ್ರಪದ್ಯೆ. ಭಕ್ತಿ ಜ್ಞಾನದ ಅರಿವಿಲ್ಲದೆ ಉನ್ ವಾಶಲ್ಕಣ್ ನಿನ್ನ ಪಾದದಡಿಯಲ್ಲಿ ಬಂದು ಬಿದ್ದಿರುವೆವು. ಪುಟ್ರಿಯಾಂ ಬಂದು ಪುಗಳ್ದೇಲೋರ್ ದ್ವಿಧಾ ಭಜ್ಯೇಯಮಪ್ಯೇವಂ ನ ನಮೇಯಂ ತು ಕಸ್ಯಚಿತ್. ನಾನು ಇಬ್ಬಾವವಾಗಿ ಮಾಡಿದರೂ ಚಿಂತೆಯಿಲ್ಲ, ಯಾವ ಕಾರಣಕ್ಕೂ ನಾನು ಆ ಒಬ್ಬನ ಮುಂದೆ ಅದಾಗಿ ಶ್ರೀರಾಮನಿಗೆ ತಲೆಬಾಗುವುದಿಲ್ಲ ಎಂದ ರಾವಣನಂತಿರದೆ ತತ್ತಸ್ಯ ಸದೃಶಂ ಭವೇತ್ ಎನ್ನುವ ಸೀತಾದೇವಿಯ ಮಾತಿನಂತೆ ಅಳಿದಾಯ್ ಉನ್ ತಿರುವಡಿಯಿಲ್ ಎಂದು ಆಳ್ವಾರರು ಹಾಡಿದಂತೆ ನಿನ್ನನ್ನೇ ನಿನ್ನ ಶ್ರೀಪಾದವನ್ನೇ ನಂಬಿ ಬಂದಿರುವೆವು. ಉನ್ ಶೇವಡಿ ಶವ್ವಿ ತಿರುಕ್ಕಾಪ್ಪು ಎಂದು ಶ್ರೀ ಪೆರಿಯಾಳ್ವಾರರಂತೆ ನಿನ್ನ ಅನಂತ ಕಲ್ಯಾಣ ಗುಣಗಳನ್ನು ಹಾಡುತ್ತಾ ನಿನಗೆ ಮಂಗಳಾಶಾಸನ ಹಾಡಲು ಬಂದಿರುವೆವು. ನೀನು ಬರುವುದಕ್ಕೆ ಸ್ವಲ್ಪ ವಿಳಂಬವಾಗಲು ಅಗಲಿಕೆಯನ್ನು ಸಹಿಸದೆ ಬಿಂಕ ವಿಗುಮಾನಗಳಿಂದಿದ್ದ ಸ್ತ್ರೀತ್ವಾಭಿಮಾನವನ್ನು ತೊರೆದು ನಿನ್ನನ್ನೇ ಸ್ತುತಿಸಿಕೊಂಡು ಬಂದೆವು ಎನ್ನುತ್ತಾರೆ. ಅತ್ಯಂತ ಮಹಾಪರಾಧಿಗಳಾದ ರಾವಣನಂತಹ ಶತ್ರುಗಳೇ ಮುಂತಾದವರ ವಿಷಯದಲ್ಲಿಯೂ ಪರಮಕಾರುಣಿಕನಾಗಿ ಸತ್ಯಪ್ರತಿಜ್ಞನಾದ ನೀನು ಅನನ್ಯಗತಿಕರಾಗಿ ತ್ವದೇಕ ಶರಣಾಗಿರುವ ನಮ್ಮ ವಿಷಯದಲ್ಲಿಯೂ ಕೃಪೆ ಮಾಡು. ವ್ರತಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ನಾನಾಗಿಯೇ ಬಂದು ಮಾಡಿಕೊಡುತ್ತೇನೆ ಎಂದು ನಿನ್ನೆ ನಮಗೆ ಕೊಟ್ಟ ಮಾತು ನೀನು ಮರೆತ ಹಾಗಿದೆಯಲ್ಲ. ಆ ಮಾತು ಕೊಟ್ಟ ಮೇಲೆ ಹಾಗೆಯೇ ರಾಮೋದ್ವಿರ್ನಾಭಿಭಾಷತೆ ಎನ್ನುವಂತೆ ಕೊಟ್ಟ ಮಾತಿಗೆ ತಕ್ಕಂತೆ ನಡೆದುಕೊಂಡು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಮ್ಮ ವ್ರತಸ್ನಾನಕ್ಕೆ ಅನುಕೂಲ ಮಾಡಿಕೊಡುವಂಥವನಾಗು. ನೀನು ಸ್ವೀಕರಿಸಿದರೂ ಸರಿಯೇ, ಬಿಟ್ಟರೂ ಸರಿಯೇ, ನಾವು ಬೇರೆಲ್ಲಿಗೂ ಹೋಗೆವು ಎಂದು ಶ್ರೀಕೃಷ್ಣನ ಪಾದದಡಿಯಲ್ಲಿ ತಮ್ಮ ಆತ್ಮಾರ್ಪಣೆ ಮಾಡುತ್ತಿದ್ದಾರೆ ಗೋಪಿಯರು. ಶತ್ರುಗಳು, ಭಕ್ಷಕರು ಎಲ್ಲರೂ ಭಗವಂತನಿಗೆ ಶೇಷಭೂತರೇ. ಶತ್ರುವು ಸರ್ವವನ್ನೂ ಕಳೆದುಕೊಂಡು ಸೋತು ಕೊನೆಯಲ್ಲಿ ಬೇರೆ ದಾರಿ ಕಾಣದೆ ಭಗವಂತನ ಕಾಲು ಹಿಡಿಯುತ್ತಾನೆ. ಭಕ್ತನಾದರೂ ಪ್ರಪತ್ತಿಯಿಂದ ಭಗವದಾಶ್ರಯವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಪ್ರಪನ್ನರ ಅನನ್ಯ ದಾಸ್ಯ ಇಲ್ಲಿ ಸ್ಪಷ್ಟವಾಗಿದೆ.
ಇಂತಹ ಅನನ್ಯ ದಾಸತ್ವವನ್ನು ಹೊಂದಿದ ಗೋಪಿಯರ ಪ್ರಾರ್ಥನೆಗೆ ಪ್ರತಿಯಾಗಿ ಭಗವಂತನು ಇವರು ಬಯಸಿದ್ದನ್ನು ನೀಡಿದನೇ ಎಂಬುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ. ಇಂತಹ ಮಾತ್ರಾದೆ ಪಾಲ್ಚೊರಿಯಂ ವಳ್ಳಲ್ಪೆರುಂ ಪಶುಕ್ಕಳ್. ಅದಾಗಿ ನಮ್ಮ ಪೂರ್ವಾಚಾರ್ಯರುಗಳೊಳಗೆ ಅತ್ಯಂತ ಶ್ಲಾಘನೀಯರಾದ ಶ್ರೇಷ್ಠರಾದ ಆಚಾರ್ಯ ಶ್ರೀರಾಮಾನುಜರು. ಇಂತಹ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿದ ನಮ್ಮ ಪೂರ್ವಾಚಾರ್ಯರ ಶ್ರೀಪಾದಗಳನ್ನು ಆಶ್ರಯಿಸಿ ಅವರುಗಳು ಅನುಗ್ರಹಿಸಿದ ಶ್ರೀ ನುಡಿ ಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅಂತೆಯೇ ನಡೆದು ಆತ್ಮೋಜ್ಜೀವನವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೆ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ. ಶ್ರೀಮತಿ ಸೌಮ್ಯಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ನಿತ್ಯಮಂಗಳಂ. ಮಂಗಳಾಶಾಸನ ಪರೇರ್ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಆಳ್ವಾರ್ ಎಂಬೆರುಮಾನಾರ್ ಜೀಯರ್ ತಿರುವಡಿಗಳೇ ಶರಣಂ. ಆಚಾರ್ಯನ್ ತಿರುವಡಿಗಳೇ ಶರಣಂ. ಶ್ರೀಮತೆ ರಾಮಾನುಜಾಯ ನಮಃ.